ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದಂಥ ಹಾಗೂ ಮಾಜಿ ಉನ್ನತ ಶಿಕ್ಷಣ ಸಚಿವರು, ಮಾಜಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಸರ್ ಅವರಿಗೆ ನನ್ನ ಒಂದು ಗೌರವಾನ್ವಿತ ನಮಸ್ಕಾರಗಳು. ನನ್ನ ಹೆಸರು YN ಮಂಜುನಾಥ, ಯರಕೋಟೆ ಗ್ರಾಮ. ಈಗಾಗಲೇ ತಮಗೂ ಸಹ ಪರಿಚಯಸ್ಥರಾಗಿದ್ದು, ಏನು ಯರಕೋಟೆಗೆ ಸಂಬಂಧಪಟ್ಟಂತೆ ನಾವು 3ನೇ ಹಂತವಾಗಿ ಯರಕೋಟೆಯಿಂದ ನಾವು ಡೆಲ್ಲಿವರೆಗೂ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಇದ್ವಿ. ಈ ಹೋರಾಟಗಳನ್ನು ತಮಗೂ ಒಂದು 3 ಈಗಾಗಲೇ 4 ಪತ್ರಗಳು ಸಹ ನಾನು ಸ್ಪೀಡ್ ಪೋಸ್ಟು ಕೊರಿಯರ್ ಮುಖಾಂತರ ತಲುಪಿಸಿದ್ದೀನಿ. ತಮ್ಮಿಂದ ಯಾವುದೇ ರೀತಿಯಾದಂಥ ಉತ್ತರಗಳು ಬಂದಿಲ್ಲ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾನೇನು ಫ್ರೀಡಮ್ ಪಾರ್ಕಲ್ಲಿ ಸತ್ಯಾಗ್ರಹ ಮುಗಿಸ್ಕೊಂಡು ಯರಕೋಟೆ ಗ್ರಾಮಕ್ಕೆ ಬಂದ ಒಂದು 10 ದಿನಗಳಲ್ಲಿ ಏನು ವಾಲ್ಮೀಕಿ ಗುದ್ಲಿ ಪೂಜೆಗೆ ಬಂದಾಗ ಯರಕೋಟೆ ಗ್ರಾಮದ ಅಭಿವೃದ್ಧಿ ವಿಚಾರವಾಗಿ ರಸ್ತೆಗಳ ಬಗ್ಗೆ ಮತ್ತು ವಸತಿ ಗೃಹಗಳ ಬಗ್ಗೆ ತಮಗೆ ಗಮನಕ್ಕೂ ತಂದಿದ್ದೀವಿ. ತಾವು ಸಹ ಇಂಜಿನಿಯರ್ಗಳಿಗೆ ಮತ್ತು PDO ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ರು. ಆದರೆ ಈ ವಿಚಾರವಾಗಿ ಯಾವುದೇ ರೀತಿಯಾದಂಥ ನಮಗೆ ಅನುಕೂಲವಾದಂಥ ಕೆಲಸಗಳು ಆಗಲಿಲ್ಲ. ಮತ್ತು ಈಗ ಯರಕೋಟೆಯಲ್ಲಿ ನಾನು ಯಾಕೆ ಇವೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಯಾರೋ ನಾನು ಚಿಕ್ಕ ವಯಸ್ಸಿನಿಂದಲೇ ಒಬ್ಬ ಹಿರಿಯರು ಹೇಳಿದ್ರು ಯರಕೋಟೆ ಗ್ರಾಮದ ವ್ಯಕ್ತಿತ್ವ ಬಗ್ಗೆ. ಆ ವಿಚಾರಗಳನ್ನು ಕೇಳಿದಂಥ ನಾನು ನಮ್ಮ ಯರಕೋಟೆ ಗ್ರಾಮವನ್ನು ಏನು ಒಂದು ಯಾತ್ರಾಸ್ಥಳ ಮಾಡಿ ಒಂದು ಇಡೀ ದೇಶಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಮಾಡಬೇಕಂತ ನನ್ನ ಕನಸು ಇತ್ತು, ನನ್ನ ಗುರಿ. ಇದಕ್ಕೆ ತಕ್ಕಂತೆ ಈಗಾಗಲೇ ನಾನು 33 ವರ್ಷಗಳ ಕಾಲ ನಾನು ಈ ಗ್ರಾಮದಲ್ಲಿ ನನ್ನ ಕೈಲಾಗುವಂಥ ಹಲವಾರು ರೀತಿಯಾದಂಥ ಕೆಲಸಗಳನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮಂಥ ಬಡವರು ಒಂದು ರಾಜಕೀಯವಾಗಿ ಅಧಿಕಾರ ಪಡೆದು ಒಂದು ಸೇವೆ ಮಾಡೋಕ್ಕಾಗಲಿಲ್ಲ. ಇಲ್ಲ ನಮ್ಮ ಕುಟುಂಬದ ಒಂದು ಆರ್ಥಿಕ ಪರಿಸ್ಥಿತಿ ನೋಡಿ ನಾನು ಒಂದು ಉನ್ನತ ಅಧಿಕಾರಿ ಆಗೋಕ್ಕೂ ನನಗೆ ಸಾಧ್ಯ ಆಗಲಿಲ್ಲ. ಆದರೆ ನನ್ನ ಗುರಿ ಏನಿತ್ತು, ಯರಕೋಟೆನ ಒಂದು ಯಾತ್ರಾಸ್ಥಳ ಮಾಡಬೇಕಂತ ಗುರಿ ಇತ್ತು. ಇದರ ಒಂದು ಗುರಿಯಿಂದ ಈಗಾಗಲೇ ಇವತ್ತು ಯರಕೋಟೆ ಒಂದು ಸಾಧನೆ, ನಮ್ಮ ಸಾಧನೆಗಳಿಂದ ಯರಕೋಟೆ ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿ ಆಗಿದೆ. ಆದರೆ ಈ ಒಂದು 33 ವರ್ಷಗಳ ಸ್ಥಳೀಯವಾಗಿ ನೋಡಿದಂಥ ಕೆಲವು ಜನ ನನ್ನ ಮೇಲೆ ಇಲ್ಲದೆ ಇರುವಂಥ ಆರೋಪಗಳನ್ನ ಮಾಡಿಕೊಂಡು ಇವತ್ತು ನಾನು ಮಾಡಿರುವಂಥ ಕೆಲಸಗಳು ಹೆಸರಿಗೆ ಬರ್ದಿರ ನಾನು ಮತ್ತೆ ಮುಂದೆ ಹೋಗೋಕ್ಕೆ ಯಾವುದೇ ರೀತಿ ಕೆಲಸ ಮಾಡಿದ್ರೂ ಪ್ರಯೋಜನ ಆಗದಿರುವಂಥ ಕೆಲವು ಕುತಂತ್ರಗಳು ಆಗ್ತಾ ಇದೆ. ಈ ಒಂದು ಕುತಂತ್ರಗಳಿಂದ ಒಂದು ಕಡೆ ನೋವಾಗಿದೆ. ಮತ್ತು ಇನ್ನೊಂದು ಕಡೆ ಏನಂದರೆ, ಸರ್ಕಾರಕ್ಕೆ ನಾವು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಪತ್ರಗಳು ಬರೆದ್ರು ಏನು ಒಂದು ಗ್ರಾಮದ ಅಭಿವೃದ್ಧಿ ಸೇವೆ ಮಾಡೋಕ್ಕೆ ಅವಕಾಶ ತಾವು ಸರ್ಕಾರದ ವತಿಯಿಂದ ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ. ಆದರೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗುವಂಥ ಒಂದು ಗ್ರಾಮವನ್ನು ಒಂದು ಪ್ರಯೋಗ ರೀತಿಯಲ್ಲಿ ಈ ಸಮಾಜದ ಮುಂದೆ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಪತ್ರಗಳ ಮುಖಾಂತರ ಮತ್ತು ನಾನು ಬರೆದಂಥ ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕದ ಮುಖಾಂತರ ಕೊಟ್ಟರು ನನಗೆ ಯಾವುದೇ ರೀತಿಯಾದಂಥ ಪ್ರಯೋಜನಗಳಾಗಲಿಲ್ಲ. ಇವತ್ತು 2014ರಿಂದ 2025ವರೆಗೂ ನನಗೆ ಬರೀ ಪತ್ರಗಳೇ ಬರ್ತಾ ಇದೆ ಹೊರತು ಕಾರ್ಯರೂಪಕ್ಕೆ ಬರುವಂಥ ಯಾವುದೇ ರೀತಿಯಾದಂಥ ಪ್ರಯೋಜನಗಳಾಗಿಲ್ಲ. ದೇಶದ ಪ್ರಧಾನಮಂತ್ರಿಗಳಿಗೆ ಬರೆದಿದ್ದೀನಿ, ನಮ್ಮ ಲೋಕಸಭಾ ಕೋಲಾರ ಲೋಕಸಭಾ ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಮಂತ್ರಿಗಳಿಗೆ ಬರೆದಿದ್ದೀನಿ, ತಮ್ಮ ಸರ್ಕಾರದ ಹಲವಾರು ರೀತಿಯಾದಂಥ ಮಂತ್ರಿಗಳಿಗೆ ಬರೆದಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಬರೆದಿದ್ದೀನಿ, ಉಪಮುಖ್ಯಮಂತ್ರಿಗಳಿಗೆ ಬರೆದಿದ್ದೀನಿ. ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ಬರೀ ಪೋಸ್ಟಲ್ಲಿ ಪತ್ರಗಳು ಬರ್ತಾ ಇದೆ ಹೊರತು ಯಾವುದೇ ರೂಪದಲ್ಲಿ ನನಗೆ ಪ್ರಯೋಜನ ಆಗಿರೋದಿಲ್ಲ. ಇದು ನಾನು ಇವತ್ತು ನೇರವಾಗಿ ಸಾರ್ವಜನಿಕವಾಗಿ ಎಲ್ರಿಗೂ ಮುಟ್ಟೋ ರೀತಿಯಲ್ಲಿ ನಾನು ಒಂದು ತೀರ್ಮಾನ ತಗೊಂಡು 3ನೇ ಹಂತವಾಗಿ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಯರಕೋಟೆಗೆ ಈ ಎಲ್ಲ ವಿಚಾರಗಳು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕೆಂಬ ಉದ್ದೇಶದಿಂದ ನಾನು ಕಳೆದ ಒಂದು 24ನೇ ತಾರೀಕು ಬೆಳಗ್ಗೆ 6ನೇ ತಾರೀಕು 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಎಲ್ಲ ವಿಚಾರಗಳನ್ನು ನಾನು ಒಂದು ಮೈಕ್ ಮುಖಾಂತರ ಎಲ್ಲರ ಗ್ರಾಮಸ್ಥರಿಗೂ ತಲುಪಿಸಿದ್ದೀನಿ. ಮತ್ತು ಎರಡನೇದಾಗಿ ಏನು ಇವತ್ತು ನಾಳೆ ನಡೆಯುವಂಥ 27/7/2026ವರೆಗೂ ಏನು ಸೀಮಗಾನಗುಟ್ಟೆ ಯರಕೋಟೆ ಗ್ರಾಮದ ಸೀಮಗಾನಗುಟ್ಟೆಗೆ ಸಂಬಂಧಪಟ್ಟಂತೆ ನಾನು ರೈತರ ಪರವಾಗಿ ಒಂದು ಉಪವಾಸದ ಸತ್ಯಾಗ್ರಹವನ್ನು ನಾನು ಮಾಡಲು ತೀರ್ಮಾನಿಸಿದ್ದೇನೆ. ಈ ಸತ್ಯಾಗ್ರಹ ಯಾಕಂತ ಹೇಳಿದ್ರೆ, ಸರ್ ನಾನು ನಿಮ್ಮ ವಿರುದ್ಧವಾಗಿ ಮಾಡ್ತಾ ಇಲ್ಲ, ನಿಮ್ಮ ಸರ್ಕಾರದ ವಿರುದ್ಧವಾಗಿ ಮಾಡ್ತಾ ಇಲ್ಲ.
ನೀವು ಏನು ಸರ್ವೆ ನಂಬರ್ 102ರಲ್ಲಿ ಒಂದು ಖಾಸಗಿ ಕಂಪನಿಯನ್ನ ಶ್ರಮಪಟ್ಟು ತಂದಿದ್ದೀರೋ ಅದಕ್ಕೆ ನಮ್ಮ ವಿರುದ್ಧ ಇಲ್ಲ. ಇವತ್ತು ನಾವು ಕೇಳ್ತಾ ಇರುವಂತದ್ದು ನಮ್ಮ ನೋವು. ಇವತ್ತು ಅಲ್ಲಿರುವಂತ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಅಲ್ಲಿರುವಂತ ಏನು ಪ್ರಾಣಿ ಸಾಗಾಣಿಕೆ, ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ ಇವತ್ತು ಸಾಗಾಣಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೋ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು 1995-96ರಲ್ಲಿ ಏನು ಸರ್ಕಾರದಿಂದಲೇ ಇವತ್ತು ಸಾಗುವಳಿ ಚೀಟಿಗೆ ಬಂದಿದೆ. ಕೆಲವರಿಗೆ ಖಾತೆ ಆಗಿದೆ, ಕೆಲವರಿಗೆ ಖಾತೆ ಆಗಿರೋದಿಲ್ಲ. ಇವತ್ತು 33 ವರ್ಷಗಳಾಗ್ತಾ ಇದೆ. 33 ವರ್ಷಗಳಿಂದ ಅರ್ಜಿಗಳಾಗ್ತಾ ಇದ್ದಾರೆ, ಆದರೆ ಅವರ ಹೆಸರಿಗೆ ಖಾತೆ ಆಗ್ತಾ ಇಲ್ಲ. ಮತ್ತೆ ಕೆಲವು ರೈತರು ಏನು ಒಂದು 3 ಎಕರೆ 4 ಎಕರೆ ಜಮೀನು ಸುಮಾರು 70-60 ವರ್ಷಗಳಿಂದ ಏನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಅವ್ರಿಗೆ 1 ಎಕರೆ 10 ಕುಂಟೆ 20 ಕುಂಟೆ 30 ಕುಂಟೆ ಈ ತರ ಬಂದಿದೆ. ಉಳಿದಂತ ಜಮೀನಿಗೆ ಅವ್ರಿಗೆ ದಾಖಲೆಗಳಿಲ್ಲ, ಕೆಲವ್ರಿಗೆ ದಾಖಲೆನೇ ಇಲ್ಲ. ಆದರೆ ಅಲ್ಲಿ ಆ ಜಮೀನುಗಳಲ್ಲಿ ಏನು ಇದು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಇವ್ರಿಗೆಲ್ಲ ದಿಕ್ಪಾಲು ಆಗೋಗಿದೆ. ಏನಪ್ಪ ನಾವು ಮಾಡೋದು, ಇಷ್ಟು ವರ್ಷಗಳು ದಾಖಲೆಗಳಿಲ್ಲ, ಇವತ್ತು ಸರ್ಕಾರ ಜಮೀನು ನಮ್ಗೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹಲವಾರು ಸಮಸ್ಯೆಗಳು ಈ ಒಂದು ಸೀಮಗಾನಗುಟ್ಟೆ ಸರ್ವೆ ನಂಬರ್ 2ಗೆ ಒಂದು ಸಮಸ್ಯೆಗಳಾಗಿದೆ. ನಾವು ಇವತ್ತು ಈಗಾಗಲೇ ಅದರ ವಿಚಾರದಲ್ಲಿ ಕೊಟ್ಟಿದ್ದೀವಿ. ನಮಗೂ ಅದರಲ್ಲಿ ನಾವು ಒಬ್ಬರು ಏನು ಒಂದು ನಮಗೆ ಬರೋಂಥ ಜಾಗದಲ್ಲಿ ನಾವೊಂದು ಚಿಕ್ಕದಾಗಿ ಶಿರ್ಡಿ ಸಾಯಿಬಾಬಾ ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡಿಕೊಂಡು ಅಲ್ಲಿ ವಿಶೇಷವಾದಂಥ ಜನಪರ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. 2 ಸಾಮೂಹಿಕ ವಿವಾಹಗಳು ಮಾಡಿದ್ದೀವಿ. ರಸ್ತೆ ಇರಲಿಲ್ಲ, ಅಲ್ಲಿಂದ ನಾವು ಒಂದು ರಸ್ತೆಯನ್ನು ಮಾಡಿದ್ದೀವಿ. ಇದಕ್ಕೆ ಒಂದು ಏನು ಭೂಮಿ ಶೆಟ್ಟಲ್ಲಿ ಜೆಡ್ ಪಿ ವೆಂಕಟೇಶಣ್ಣನವರು ದೋಮನಪಲ್ಲಗಡ್ಡೆಯಿಂದ ಸಿಂಗಾನಗುಟ್ಟೆವರೆಗೂ ರಸ್ತೆ ಮಾಡಿಕೊಟ್ಟಿದ್ದಾರೆ. ನಾವು ಮಾಡಿರುವಂಥ ಮದುವೆಗಳಲ್ಲಿ ಅವರು ಒಂದು ಮದುವೆಗೆ ಅವರು ಸಾಥ್ ಕೊಟ್ಟು ಅವರಿಂದ ಆಗುವಂಥ ಸಹಾಯನೂ ಮಾಡಿದ್ದಾರೆ. ಇವತ್ತು ಮುರ್ಮಲ ಗ್ರಾಮ ಪಂಚಾಯತಿಯಿಂದ 100 ಮೀಟರ್ ಅಷ್ಟು ರಸ್ತೆ ಕೊಟ್ಟಿದ್ದಾರೆ. ಮಿಕ್ಕಿರೋ ರಸ್ತೆ ಎಲ್ಲ ನನ್ನ ಸ್ವಂತದಿಂದ ನಾನು ಅಲ್ಲಿ ಕೆಲಸ ಮಾಡಿಸಿದ್ದೀನಿ. ಏನು ರಾಜ್ಯ ಮಟ್ಟದ ಒಂದು ಯೋಗ ಕ್ರೀಡಾಪಟುಗಳನ್ನು ಭರತನಾಟ್ಯ, ಯೋಗ, ಸಾಂಸ್ಕೃತಿಕ ಕಾರ್ಯಕ್ರಮ, ತಮಟೆ ಹೊಡೆಯುವಂಥದ್ದು ಹಲವಾರು ರೀತಿಯಾದಂಥ ವಿಶೇಷವಾದಂಥ ಜನಪರ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಒಂದು ಗ್ರಂಥಾಲಯ ಥರ ಮಾಡಿಬಿಟ್ಟು ಕುಡಿಯುವ ನೀರು ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿರುವಂಥ ಸುತ್ತೂ ಇರುವಂಥ ಪ್ರಾಣಿ ಪಕ್ಷಿಗಳಿಗೆ ಸುಮಾರು 2015ರಿಂದ ನಾನು ಒಂದು ನೀರಿನ ವ್ಯವಸ್ಥೆ ಮಾಡಿದ್ದೀನಿ. ಅಲ್ಲಿ ನೀರಿಲ್ಲ ಅಂದರೆ ಟ್ಯಾಂಕರ್ಗಳ ಮುಖಾಂತರ ಮಾಡಿದ್ವಿ. ಇದೊಂದು ನಾವು ಸೇವೆಯ ಮುಖಾಂತರ ನಾವು ಆ ಜಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಮತ್ತೆ 2025ರಲ್ಲಿ ಈ ವಿಚಾರವಾಗಿ ನಾನು ಒಂದು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೀನಿ. ಏನು ಗೋಶಾಲೆ ಮತ್ತು ಅನಾಥಾಶ್ರಮಕ್ಕಾಗಿ ಒಂದು 6 ಎಕರೆ ಜಮೀನನ್ನು ಕೊಡಿ ಅಂತ ಹೇಳ್ಬಿಟ್ಟು ತಮಗೂ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ, ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ವಿ. ಆದರೆ ಯಾವುದೇ ರೀತಿಯಾದಂಥ ನಮಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ. ತಮ್ಮ ಕಚೇರಿಯಲ್ಲಿ ಪೊಲೀಸ್ ಅವರ ಮುಖಾಂತರನೇ ತಮ್ಮ ಕಚೇರಿಗೆ, ಉಪಮುಖ್ಯಮಂತ್ರಿಗಳ ಕಚೇರಿಗೆ ಮತ್ತು ಮುಖ್ಯಮಂತ್ರಿಗಳ ಕಚೇರಿಗೆ ಕೊಟ್ಟಿದ್ವಿ. ಆದರೆ ಇದುವರೆಗೂ ಯಾವುದೇ ರೀತಿಯಾದಂಥ ನಮಗೆ ಪ್ರಯೋಜನಕರವಾಗುವಂಥ ಉತ್ತರಗಳು ಬಂದಿಲ್ಲ. ಆದ್ದರಿಂದ ತಾವು ದಯಮಾಡಿ ತಾವು ಬಂದು ಇಲ್ಲಿ ಪರಿಶೀಲನೆ ಮಾಡಿ, ಇಲ್ಲ DC ಮುಖಾಂತರ ಆದರೂ ಮಾಡಿಸಿ. ನೀವೇನು ಮಾಡಿಸ್ತೀರ ಗೊತ್ತಿಲ್ಲ. ಇವತ್ತು ನಾಳೆ ಕೂರುವಂತ ನಾನು ಬೆಳಗ್ಗೆ 8 ಗಂಟೆಗೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀನಿ. ತಾವು ದಯಮಾಡಿ ನೀವು ನಮಗೆ ಅನುಕೂಲ, ಇಲ್ಲಿರುವಂಥ ರೈತರಿಗೆ ಮತ್ತೆ ಯರಕೋಟೆ ಒಂದು ಪವಿತ್ರ ಯಾತ್ರಾ ಸ್ಥಳ, ಸಾವಿರಾರು ಭಕ್ತಾದಿಗಳು ಬರುವಂಥ ಸ್ಥಾನ, 80 ವರ್ಷಗಳಲ್ಲಿ ಕಳೆದಂಥ ರಥಚಕ್ರಕ್ಕೆ ತಮ್ಮಿಂದನೇ ಪೂಜೆ ಮಾಡಿಸಿದ್ದೀವಿ. 126 ಪ್ರಥಮ ಜಾತ್ರೆ ತಮ್ಮಿಂದನೇ ಉದ್ಘಾಟನೆ ಮಾಡಿಸಿದ್ದೀವಿ. ಈಗಾಗಲೇ ಈ ವಿಚಾರಗಳನ್ನು ನಾನು ಸುಮಾರು ಸಲ ಮೀಡಿಯಾ ಮುಖಾಂತರ, ಪತ್ರಿಕೆಗಳ ಮುಖಾಂತರ ನಾನು ತಿಳಿಸ್ತಾನೆ ಇದ್ದೀವಿ. ಆದ್ದರಿಂದ ತಮ್ಮ ಕಡೆಯಿಂದ ಯಾವುದೇ ರೀತಿಯಾದಂಥ ನಮಗೆ ವಿಚಾರಗಳು ತಲುಪ್ತಾ ಇಲ್ಲ. ಇವತ್ತು ಸುಮಾರು ಜನ ಕೇಳ್ತಾ ಇದ್ದಾರೆ, ನೀನು ನೇರವಾಗಿ ಯಾಕೆ ಸುಧಾಕರ್ ರೆಡ್ಡಿ ಹತ್ರ ಹೋಗಿ ಮಾತಾಡ್ಬೋದಾಗಿತ್ತಲ್ಲ, ಯಾಕೆ ಈ ಥರ ಮಾಡ್ತಾ ಇದೀಯಾ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸರ್, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಜೊತೆಯಲ್ಲಿ ಕೆಲವು ವರ್ಷಗಳ ಜೊತೆಯಲ್ಲೇ ಇದ್ದೆ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಮನಸ್ಸು ನನಗೆ ಸಂಪೂರ್ಣ ಗೊತ್ತಿದೆ. ಆದರೆ ನಿಮ್ಮಲ್ಲಿರುವಂಥ ಕೆಲವು ನಾಯಕರಿಗೆ, ಒಬ್ಬ ದಲಿತನಾಗಿ ಒಬ್ಬ ಒಳ್ಳೆ ಬಟ್ಟೆಗಳು ಹಾಕ್ಕೊಂಡು ಇಲ್ಲ ನೇರವಾಗಿ ನಿಮ್ಮ ಜೊತೆಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡೋದು ಕೆಲವು ನಾಯಕರಿಗೆ ಇಷ್ಟ ಇಲ್ಲ. ಇವತ್ತು ಆವತ್ತಿನ ದಿನಗಳಲ್ಲಿ ನನ್ನನ್ನು ಮುಂದೆ ತರಬೇಕು, ನನ್ನನ್ನು ಬೆಳೆಸಬೇಕು ಅಂತ ತಮ್ಮಲ್ಲಿ ಮನಸ್ಸಲ್ಲಿ ಇದ್ದರೂ ಸಹ ಕೆಲವು ವ್ಯಕ್ತಿಗಳು ಅದನ್ನು ತಪ್ಪಿಸಿದ್ರು. ಇವತ್ತು ನಾನು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನ ವಿಚಾರದಲ್ಲಿ ಮಾತ್ರ ನಾನು ನಿಮ್ಮಿಂದ ದೂರ ಆದೆ, ಹೊತ್ತು ಬೇರೆ ಇಲ್ಲ. ಇವತ್ತು ನಾನು ಬಂದರೆ
ಏನು ರಾಜಕೀಯವಾಗಿ ನನ್ನ ಮೇಲೆ ನೂರಾರು ಸುಳ್ಳು ಆಪಾದನೆಗಳು ಮಾಡ್ತಾರೆ. ಇವನು ಮತ್ತೆ ಯಾರು ಗೆದ್ರೆ ಅವನ ಹತ್ರ ಅವ್ರು ಹೋಗ್ತಾರೆ. JK ಕೃಷ್ಣಾರೆಡ್ಡಿ MLA ಆಗಿದ್ದ, JK ಕೃಷ್ಣಾರೆಡ್ಡಿ ಹತ್ರ ಇದ್ದ. ಮತ್ತೆ ಸುಧಾಕರ್ ರೆಡ್ಡಿ MLA ಆಗಿದ್ದ, ಇವಾಗ ಅಲ್ಲಿ ಬಂದಿದ್ದಾನೆ. ಈ ರೀತಿಯಾದಂಥ ನನ್ನ ಮೇಲೆ ಸುಳ್ಳು ಆಪಾದನೆಗಳು ಮಾಡ್ತಾ ಇದ್ರು. ಇವತ್ತು ಮತ್ತೇನೂ ಮಾಡ್ತಾರೆ. ಈ ಒಂದು ಕಾರಣಕ್ಕೋಸ್ಕರ ನಾನು ಯಾವುದೇ ಪತ್ರ ಬರೆದ್ರು ನಿಮಗೆ ಸ್ಪೀಡ್ ಮುಖಾಂತರ, ಕೊರಿಯರ್ ಮುಖಾಂತರ ತಿಳಿಸ್ತಾ ಇದ್ದೀವಿ. ಇದನ್ನು ತಾವು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಇವತ್ತು ನಾನೊಬ್ಬ ಪಕ್ಷಾತೀತವಾಗಿ ಹಲವಾರು ರೀತಿಯಾದಂಥ ಯರಕೋಟೆ ಜನರ ಪರವಾಗಿ ಜನಪರ ಕಾರ್ಯಕ್ರಮಗಳು ಮಾಡಿರುವಂಥ ವ್ಯಕ್ತಿ. ನನ್ನ ಉನ್ನತ ವಿದ್ಯಾಭ್ಯಾಸವನ್ನೇ ನಾನು ಕಳ್ಕೊಂಡಿರುವಂಥ ವ್ಯಕ್ತಿ. ಇವತ್ತು ನನ್ನ 33 ವರ್ಷಗಳಲ್ಲಿ ನಾನು ಕಳೆದಂಥ ವಿದ್ಯೆ ಏನಿದೆಯೋ ಅದರ ನೋವಿದೆ ನನಗೆ ಗೊತ್ತಾಗಿದೆ. ಇವತ್ತು ನನ್ನ ಅನುಭವದಲ್ಲಿ ನಾನು ಮಾಡುವಂಥ ಕೆಲಸ, ಒಂದು ಗ್ರಾಮದಲ್ಲಿ ಮಾಡುವಂಥ ಕೆಲಸ ಇಡೀ ದೇಶಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಆಗಬೇಕು. ಇದು ನಾನು ಕಂಡಂಥ ಒಂದು ಕನಸು. ತಾವು ದಯಮಾಡಿ ನಾಳೆ ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ತಾವು DC ಅವ್ರಿಗೆ ಈ ವಿಚಾರಗಳು, ತಾವು ತಿಳಿದಂಥ ವಿಚಾರಗಳನ್ನ ಹೇಳಿ ಆ DC ಇಲ್ಲಿ ಬರೋ ಥರ ಮಾಡಿ, ಇಲ್ಲಿ ಇರುವಂಥ ಏನು ರೈತರಿಗೆ ಇರುವಂಥ ಸಮಸ್ಯೆಗಳು, ಯರಕೋಟೆಗೆ ಬೇಕಾಗಿರುವಂಥ ಮೂಲ ಸೌಕರ್ಯಗಳ ಬಗ್ಗೆ ತಾವು ಮಾಡಬೇಕು ಅಂತ ಮಾಡ್ತೀರಾ ಅಂತ ಹೇಳಿಬಿಟ್ಟು ತಮ್ಮನ್ನ ಬಯಸಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಮಸ್ಕಾರ.